ನಿಮ್ಮನ್ನ ಅನ್ನುತ್ತಾ ಅಲ್ಲಿರೋ ಗೊಂಬೆ ತೊಗೊಂಡು ಮೇಲೆ ಎತ್ತಿದ್ಲು ಹೊಡೆಯೋಕೆ. ಅಷ್ಟೇ ಗಬಗಬ ಓಡೋಗಿ ಒಳಗಡೆ ಹೋದ ಅಮರೇಂದ್ರ. ಅದನ್ನು ನೋಡಿದ ಅಷ್ಟಿತ ನಗ್ತಾ ಡೋರ್ ಕ್ಲೋಸ್ ಮಾಡಿದ್ಲು. ಬಾವ ಏನನ್ನು ನಮ್ಮ ಅಕ್ಕ ಸೀರಿಯಸ್ ಆಗಿ ಹೋದ್ಲು ಅಂತ ನಕ್ಕದ್ಲು. ಆದರೂ ನಮ್ಗೆ ಯಾಕೆ ಬಿಡು, ಗಂಡ ಹೆಂಡ್ತಿರ ಮಧ್ಯೆ ನಾವು ಹೋಗಬಾರ್ದು ಅನ್ನುತ್ತಾ ಟಿ ವಿ ಆನ್ ಮಾಡಿ ಯಾವುದೋ ಸೀರೀಸನ್ನು ಇಟ್ಕೊಂಡು ನೋಡ್ತಿದ್ದಾಳೆ. ಅಮರೇಂದ್ರ ವರ್ಮ ಹಾಗೆ ಎದುರಿ ಓಡಿ ಹೋಗೋದನ್ನು ಸಾತ್ವಿಕಾ ಕೂಡ ನೋಡಿ ನಕ್ಕದ್ಲು. ಏನು ಇವತ್ತು ಹುಚ್ಚುಚ್ಚಾಗಿ ವರ್ತಿಸ್ತಿದ್ದಾರೆ ಅಂದ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ಕೈ ಹಿಡಿದು ಒಳಗಡೆ ಎಳಿತಾನೆ ಅಮರೇಂದ್ರ ವರ್ಮ. ಊಹಿಸ್ಲಿಲ್ಲ ತಾನೇ ಹಾಗೆ ಎಳಿತಾನೆ ಅಂತ. ಹೋಗಿ ಅವನ ಎದೆ ಮೇಲೆ ವಾಲ್ ಬಿಟ್ಲು. ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು, ಆದರೆ ತನ್ನ ಫೇಸಿನ ಕೈಗಳಲ್ಲಿ ಹಿಡಿದು ಹಾಗೆ ನೋಡ್ತಿದ್ದಾನೆ ಅಮರೇಂದ್ರ ವರ್ಮ. ಅವಳು ಕೂಡ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಿದ್ದಾಳೆ. ಯಾವಾಗಲೂ ಇಲ್ಲದ್ದು ಇವತ್ತೇನು ಹೊಸದಾಗಿ ವರ್ತಿಸ್ತಿದ್ದಾರೆ ಅಂತ ಅನುಮಾನ ಖಂಡಿತ ಇದೆ ಸಾತ್ವಿಕಾಗೆ. ಏನೋ ಇವತ್ತು ಹೀಗೆ ವರ್ತಿಸ್ತಿದ್ದಾರೆ ಅಂದ್ಕೊಳ್ತಾ ಹೋಗ್ತಿದ್ರೆ ಅವನು ಈ ರೀತಿ ಮಾಡಿದ್ದ. ಅವಳನ್ನ ಹಾಗೆ ನೋಡ್ತಾನೆ ಇದ್ದಾನೆ ಅಮರೇಂದ್ರ ವರ್ಮ. ನಿಜವಾಗಿಯೂ ನಾಳೆಯಿಂದ ನನ್ನ ಕೆಲಸಗಳನ್ನೆಲ್ಲ ನೀನೇ ಮಾಡ್ತೀಯಾ ಅಂತ ಕೇಳ್ತಾನೆ. ಅವಳು ಅಷ್ಟು ಹತ್ತಿರ ಇದ್ದು ಅಷ್ಟು ಪ್ರೀತಿಯಿಂದ ಮಾತನಾಡ್ತಿದ್ರೆ ತನಗೆ ತಿಳಿಯೋದು ಹಾಗೆ ಅಪ್ರಯತ್ನವಾಗಿ ತಲೆ ಆಡಿಸಿ ಮಾಡ್ತೀನಿ ಅಂತ ಹೇಳಿದ್ಲು ಸಾತ್ವಿಕಾ. ಇನ್ನೇನು ಮಾಡ್ತೀಯಾ ಅಂತ ಕೇಳ್ತಾನೆ. ನೀವೇನು ಹೇಳಿದ್ರೆ ಅದು ಮಾಡ್ತೀನಿ ಅನ್ನುತ್ತಾ ಅವನ ಕಡೆ ತನ್ಮಯದಿಂದ ನೋಡ್ತಾ ಉಳ್ಕೊಂಡ್ಳು ಸಾತ್ವಿಕಾ. ಯಾಕಂದರೆ ಇಷ್ಟು ದಿನ ತನ್ನ ಸಲುವಾಗಿ ಬಂದುಬಿಟ್ಟಿದ್ದಾಳೆ, ಆದರೆ ನನ್ನನ್ನು ದೂರ ಇಡ್ತಾ ಇದ್ದಾನೆ ಅಂತ ತುಂಬ ಫೀಲ್ ಆಗಿ ಹೋಗಿದ್ಲು. ತಾನೇ ಸಡನ್ನಾಗಿ ಇವತ್ತು ಹತ್ರ ಬರೋಷ್ಟರಲ್ಲಿ ಏನೋ ಒಂಥರ ಇತ್ತು ಅವಳಿಗೆ. ಕಾಫಿ ಕೊಟ್ಟಾಗ ಮುತ್ತು ಕೊಡಬೇಕು. ಏನೋ ಮುತ್ತು ಕೊಡಬೇಕಾ ಅಂತ ಕಣ್ಣು ದೊಡ್ಡದು ಮಾಡಿದ್ಲು ಸಾತ್ವಿಕಾ. ಹಾಗೆ ಟಿಫಿನ್ ಮಾಡಿದಾಗ ಒಂದು ಹಗ್ ಕೊಡಬೇಕು, ಊಟ ಮಾಡಿದಾಗ ಹಗ್ ಕಿಸ್ ಎರಡೂ ಕೊಡಬೇಕು, ಸ್ನಾನ ಮಾಡ್ತಿದ್ದಾಗ ಬಂದು ನಾನು ಬೆನ್ನು ಉಜ್ಜಬೇಕು, ನೀನು ಹಾಗೆ ಉಜ್ತಿದ್ದಾಗ ನಿನ್ನ ನಡುವನ್ನು ಹೀಗೆ ಸವರ್ತಾ ಮತ್ತಾಗ ನಿನ್ನನ್ನು ಮುತ್ತಿಕೋಗಿ ಟ್ರೈ ಮಾಡಬೇಕು ಅನ್ನುತ್ತಾ ಹೀಗೆ ಮಾತಾಡ್ತಾ ತನ್ನ ದೇಹದಲ್ಲಿ ಬೆಚ್ಚನೆ ಆವಿ ಬರುವಂತೆ ಮಾಡ್ತಿದ್ದಾನೆ ಅಮರೇಂದ್ರ ವರ್ಮ. ಇವತ್ತೇನಾಗಿದೆ ನಿಮಗೆ? ಏನೂ ಆಗಿಲ್ಲ, ಮತ್ತ್ಯಾಕೆ ಹೀಗೆ ಮಾತಾಡ್ತಿದ್ದೀರಿ? ನನ್ನ ಹೆಂಡತಿ ಜೊತೆ ನಾನು ಹೀಗೆ ಮಾತಾಡೋದು ಅಷ್ಟೇ ಅಲ್ಲ, ನಿನ್ನ ಜೊತೆ ಹೇಗೆ ಬೇಕಾದರೂ ಮಾತಾಡ್ಬೋದು. ಯಾಕಂದರೆ ನಾವಿಬ್ಬರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ ನಾನು ಹೀಗೆ ನಿನ್ನ ನಡುವಿನ ಸುತ್ತ ಕೈ ಇಟ್ಟು ಅನ್ನುತ್ತಾ ನಿಜವಾಗಿಯೂ ತನ್ನ ನಡುವಿನ ಸುತ್ತ ಕೈ ಇಟ್ಟು ಇನ್ನೂ ಹತ್ರ ಕೇಳ್ಕೊಂಡ. ಟೆನ್ಷನ್ ಆಗಿದೆ, ಎದೆಯಲ್ಲಿ ಅದರ್ತಾ ಇದೆ ಸಾತ್ವಿಕಾಗೆ. ಮೆಲ್ಲಗೆ ಕಣ್ಣು ಮೇಲೆತ್ತು ನೋಡಿದ್ಲು. ಅದನ್ನೇ ಏರ್ಪೋರ್ಟ್ನಿಂದ ಬರುವಾಗ ಒಂದು ಮನುಷ್ಯನನ್ನು ಹೇಗೆ ಓಡೋದ್ಕೊಂಡು ಹಾಕಿದ್ನೋ ನೋಡಿದ್ಲಲ್ವಾ, ಅಂಥವ್ನು ಹೀಗೆ ಮಾತಾಡ್ತಿದ್ದಾನೇನೋ ಅಂತ ಸ್ವಲ್ಪ ಹೆದರುತ್ತಲೇ ಇದ್ದಾಳೆ. ಮುಂದೆ ಬಂದು ಟಪಟಪ ಕುಟ್ಕೊಳ್ತಿದ್ದ ಕಣ್ಣುಗಳ ಮೇಲೆ ಮುತ್ತು ಕೊಟ್ಟ. ಅಂದರೆ ಮಾಮೂಲಾಗಿ ಮನುಷ್ಯರು ಚಳಿಗೆ ನಡುಗ್ತಿರ್ತಾರೆ ತಾನೇ, ವೆರೈಟಿಯಾಗಿ ನಿಮ್ಮ ಕಣ್ಣುಗಳಿಗೆ ಕೂಡ ಚಳಿ ಆಗ್ತಿದೆ, ಅದಕ್ಕೆ ನಡುಗ್ತಿವೆ, ಅದಕ್ಕೆ ಮುತ್ತಿಟ್ಟು ಅವುಗಳನ್ನ ಕಂಟ್ರೋಲ್ ಮಾಡ್ತಿದ್ದೀನಿ ಅಂತ ಅಂತಾನೆ. ಕಣ್ಣುಗಳಿಗೆ ಚಳಿ ಆಗತ್ತಾ? ಪ್ರಪಂಚದಲ್ಲಿ ಇದು ನಾನು ಯಾವಾಗಲೂ ಎಲ್ಲೂ ಕೇಳಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ನಿನಗಿಲ್ಲಿ ಚಳಿ ಆದರೆ ಅಲ್ಲಿ ಹೇಳು, ಹಾಗೆ ಮುತ್ತು ಕೊಟ್ಟು ಬೆಚ್ಚಗಿರೋ ಹಾಗೆ ಮಾಡ್ತೀನಿ. ಅಮರೇಂದ್ರ ವರ್ಮ ಹೇಳೋ ಮಾತುಗಳಿಗೆ, ಅವನು ಮಾಡುವ ಚೇಷ್ಟೆಗಳಿಗೆ ತನ್ನ ತುಟಿಗಳು ಅದರ್ತಿವೆ. ಅಯ್ಯೋ, ನಿನ್ನ ತುಟಿಗಳಿಗೆ ಕೂಡ ಚಳಿ ಆಗಿದೆ, ಮತ್ತು ಅವುಗಳಿಗೆ ಕೂಡ ಬೆಚ್ಚಗಿನ ಉಸಿರು ನೀಡಿ ಚಳಿ ಹೋಗಲಾಡಿಸ್ಲಾ ಅನ್ನುತ್ತಾ ಮುಂದೆ ಬಂದು ಹಾಗೆ ನಿಲ್ತಾನೆ. ಆ ಸಮಯಕ್ಕೆ ಸಾತ್ವಿಕಾ ಗಟ್ಟಿಯಾಗಿ ಮುಚ್ಕೊಂಡು ಕಂಗಾಲು ಪಡ್ತಿರ್ತಾಳೆ. ನಾನು ಮುತ್ತಿಗಾಗಿ ಬಂದರೆ ಅವಳು ಇಷ್ಟ ಆಗಿರಬೇಕು, ಹೀಗೆ ಎದರ್ತಾ ಇರಬಾರ್ದು ಅಂದ್ಕೊಂಡು ಕೈಯಿಂದ ತುಟಿಗಳ ಮೇಲೆ ಹಾಗೆ ಸವರಿ, ಕಂಗಾಲಾಗಬೇಡ, ಏನೂ ಮಾಡಲ್ಲ ಬಿಡು ಅಂತ ಮೆಲ್ಲಗೆ ಅವಳ ಕಿವಿಯಲ್ಲಿ ಹೇಳ್ತಾನೆ. ಸಾತ್ವಿಕಾ ಒಮ್ಮೆಗೆ ಕಣ್ಬಿಟ್ಲು. ಯಾಕೆ ಎದರ್ತೀಯಾ? ಮತ್ತು ದಿನ ಎಲ್ರನ್ನ ಕೊಂದು ಹಾಕ್ತಾ ಹೊಡಿತಾ ಮಾತಾಡೋರು ಸಡನ್ನಾಗಿ ಇವತ್ತು ಹೀಗೆ ಮಾಡ್ತಿದ್ರೆ ಭಯ ಆಗಲ್ವಾ ಅಂತ ಅಂತಾಳೆ. ಸರಿ, ನೀನು ಭಯ ಹೋಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ನನಗೆ ಇವಾಗೇನು ಭಯ ಇಲ್ಲ, ಆ ದಿನ ನೀವು ಹೊಡೆದಾಗ ಕೊಂದಾಗ ಭಯ ಆಯಿತು ಅಷ್ಟೇ. ಅಂದರೆ ಇವಾಗ ನನ್ನ ಮೇಲೆ ಭಯ ಕಮ್ಮಿ ಆಗಿದೆಯಾ ಇಲ್ಲ ಪೂರ್ತಿಯಾಗಿ ಹೋಗಿದೆಯಾ ಅಂತ ಕೇಳ್ತಾನೆ. ಮಹಾಪ್ರಭು, ನಿಮ್ಮ ಮೇಲೆ ನನಗೆ ಅಷ್ಟು ಭಯ ಇದೆ, ಅದೇನು ಕಮ್ಮಿ ಆಗಿಲ್ಲ, ಹೋಗೂ ಇಲ್ಲ. ಭಯದ ವಿಷಯ ಸರಿ, ಮತ್ತು ಪ್ರೇಮ ಅಂತ ಕೇಳ್ತಾನೆ. ಏನು ಪ್ರೇಮನಾ ಅನ್ನುತ್ತಾ ತಲೆ ಮೇಲೆತ್ತಿ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ತಾ ಕೇಳಿದ್ಲು. ಮತ್ತು ಭಯದ ವಿಷಯ ಹೇಳಿದೆ ಅಲ್ವಾ, ಪ್ರೇಮದ ವಿಷಯ ಕೂಡ ಹೇಳು ಅಂತಿದ್ದೀನಿ ಅನ್ನುವಾಗಲೇ
ಏನು ಮಾತಾಡೋಕ್ಕಾಗದೆ ಕಣ್ಣು ಕೆಳಗೆ ಹಾಕಿದ್ಲು ಸಾತ್ವಿಕ. ಅಮರೇಂದ್ರ ವರ್ಮ ತನ್ನ ಕೈ ಬೆರಳುಗಳನ್ನ ಹೀಗೆ ಸಾತ್ವಿಕಳ ಕೆನ್ನೆ ಮೇಲೆ ಹಾಗೆ ಮುಟ್ಟಿದ ತಕ್ಷಣ ಮತ್ತಾಗನ್ನಿಸ್ತು ಸಾತ್ವಿಕಾಗೆ. ಇನ್ನೂ ಏನಾದರೂ ಬೇಕಾ ಅನ್ನುತ್ತಾ ಕಿವಿಯಲ್ಲಿ ಕೇಳಿದ ಹಾಗೆ ಕೇಳಿ ತನ್ನ ಮೀಸೆಗಳಿಂದ ಕಿವಿ ಮೇಲೆ ಹಾಗೆ ಟಚ್ ಮಾಡ್ತಾನಷ್ಟೆ. ಹಾಗೆ ಗಾಬರಿ ಬಿದ್ದಾಗ ಇದು ಒಂದೇ ಸಾರಿ ಸಾತ್ವಿಕಾಗೆ. ಮತ್ತು ಆವರಿಸಿದ ಹಾಗೆ ಏನೋ ಒಂಥರ ಆಯಿತು ಬಾಡಿ ಪೂರ್ತಿ. ಏನು ಯೋಚಿಸ್ತಿದೆಯಾ ಅಂತ ಕೇಳ್ತಾನೆ. ನಿನ್ನಲ್ಲಿ ಈ ಆ್ಯಂಗಲ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ತಾನೇ, ಸ್ವಲ್ಪ ಕಂಗಾಲಾಗಿದೆ ಅಂತ ಅಂತಾಳೆ. ಒಂದು ವಾರ ವೆಯ್ಟ್ ಮಾಡು, ನಿನ್ನಷ್ಟಕ್ಕೆ ನೀನೇ ಬಂದು ನನ್ನ ಕೈಗಳಲ್ಲಿ ವಾಲ್ ಹೋಗೋ ಹಾಗೆ ನಾನೇ ಮಾಡ್ತೀನಿ. ಅದು ನಿನ್ನ ಕೈಯಲ್ಲಾಗಲ್ಲ ಅನ್ನುತ್ತಾ ಸಾತ್ವಿಕ ಇಲ್ಲಿರೋದು. ನಾನು ಸಾತ್ವಿಕ ತುಂಬ ಸ್ಟ್ರಾಂಗ್ ಆಗಿರ್ತೀನಿ. ಹೌದು ನಿಜವೇ, ನಿನ್ನಷ್ಟಕ್ಕೆ ನೀನು ಬಂದರೆ ನಾನು ಬೇಡ ಅಂತ ಅಂದೆ ಅಲ್ವಾ, ಅದಕ್ಕೆ ಕೋಪ. ಮತ್ತು ನಿನ್ನಷ್ಟಕ್ಕೆ ನೀನೇ ಬರೋ ಹಾಗೆ ಮಾಡ್ತೀನಿ, ವೆಯ್ಟ್ ಮಾಡು ಅನ್ನುತ್ತಾ ತನ್ನ ಕೆನ್ನೆ ಮೇಲೆ ಹಾಗೆ ಸಣ್ಣದಾಗಿ ಹೊಡೆದು ಹೊರಟು ಹೋದ. ತನ್ನ ಸಲುವಾಗಿ ಅವತ್ತು ನಾನು ಹೋದರೆ ನನಗೆ ಬಿಟ್ಟು ಮಾಡಿ ಅಹಂ ತೋರಿಸ್ತಾ, ಈಗ ನಾನು ಬಾಗ್ಬಿಡ್ತೀನಾ? ನಾನು ಯಾವುದೇ ಕಾರಣಕ್ಕೂ ಬಾಗಲ್ಲ, ನಾನು ಮಿಸ್ಸಸ್ ಅಮರೇಂದ್ರ ವರ್ಮ ಅಂದ್ಕೊಳ್ತಾ ಗತ್ತಿನಿಂದ ಒಳಗೆ ಹೋದ್ಲು. ಆದರೆ ಒಳಗಡೆ ಹೋದ ತಕ್ಷಣ ಇಲ್ಲಿವರೆಗೆ ನಡೆದಿದ್ದೆಲ್ಲವೂ ಒಮ್ಮೆಲೆ ನೆನಪಿಗೆ ಬಂತು. ಅವೆಲ್ಲ ನೆನಪಾಗತ್ಲೆ ತುಟಿಗಳ ಮೇಲೆ ನಗು ಮೂಡ್ತು. ಸ್ವಲ್ಪ ನಾಚಿಕೆ ಆಯಿತು. ಇಲ್ಲ ಯಾವುದೇ ಕಾರಣಕ್ಕೂ ಬಗ್ಬಾರ್ದು. ನನ್ನ ಅಳಿಸಿದಾನಲ್ವ, ನಾನು ಕೂಡ ಅವನ್ನ ಅಳಿಸಲೇಬೇಕು. ಎಲ್ಲೂ ಕಮ್ಮಿ ಆಗೋ ಮಾತೇ ಇಲ್ಲ ಅಂದ್ಕೊಂಡು ಇನ್ನು ಫೈಲ್ಗಳನ್ನ ನೋಡ್ಕೊಳ್ತಾ ಕೂತ್ಲು. ನೀನೇ ನನ್ನ ಅಪ್ಪುಗೆಯೊಳಗೆ ಬರುವಂತೆ ಮಾಡ್ತಿದ್ದ, ನನ್ನ ಹೆಸರು ಅಮರೇಂದ್ರ ವರ್ಮಾನೇ ಅಲ್ಲ ಅಂದ್ಕೊಳ್ತಾ ಅವನು ಕೂಡ ಯಾವುದೋ ಕೆಲಸವನ್ನು ನೋಡ್ಕೊಳ್ತಿದ್ದ. ಇನ್ನು ಬೆಳಗಾದ ಮೇಲಿಂದ ನಿನಗೆ ಇರುತ್ತೆ ನೋಡು ಅಂದ್ಕೊಳ್ತಾನೆ ಅಮರೇಂದ್ರ ವರ್ಮ. ಅವಳನ್ನು ಹೇಗೆ ನನ್ನ ಕಡೆ ತಿರುಗಿಸ್ಕೊಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ತನ್ನಷ್ಟಕ್ಕೆ ತಾನೇ ನನ್ನ ಅಪ್ಪುಗೆಯೊಳಗೆ ಬಂದೇ ತೀರ್ತಾಳೆ ಅಂದ್ಕೊಂಡು ಒಂದು ಸಣ್ಣ ಫೋನ್ ಕರೆ ನಡೆಸಿ ನೆಮ್ಮದಿಯಾಗಿ ಮಲ್ಕೊಳ್ತಾನೆ. ಇತ್ತ ಆಶ್ರಿತ ಮಾತ್ರ ತನ್ನ ಕೋಣೆಯಿಂದ ಅಕ್ಕನ ಕೋಣೆಗೆ ಬಂದಳು. ಅಕ್ಕ, ಕನಿಷ್ಠ ರಾತ್ರಿ ಆದರೂ 1 ಗಂಟೆ ಮಾತಾಡು, ತುಂಬ ಬೇಸರ ಆಗ್ತಿದೆ ಅಂದಾಗ ಸರಿ ಬಿಡು ಅಂತ ಆಗ ತಾನು ಅಂದಿದ್ದ ಮಾತುಗಳನ್ನೆಲ್ಲ ಮರೆತು ತಂಗಿ ಜೊತೆ 1 ಗಂಟೆ ಸಮಯ ಕಳೆದು ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ಆಫೀಸ್ ಕೆಲಸ ಮಾಡ್ಕೊಂಡು ಮಲಗಿದ್ಲು ಸಾತ್ವಿಕ ಸರಿಯಾಗಿ 5 ಗಂಟೆಗೆ ನಿದ್ದೆಯಿಂದ ಎದ್ಲು. ಅವಳೆದ್ದು ಕೈಕಾಲು ತೊಳೆಯೋದಕ್ಕೆ ಹೋಗ್ತಿದ್ರೆ ಏನಕ್ಕಾಗಲೇ ಎದ್ಬಿಟ್ಟೆ ಅಂತ ಕೇಳ್ತಾಳ ಆಶ್ರಿತ. ನೀನು ಮಲ್ಕೋ ಅಂತ ಹೇಳಿ ಮುಖ ತೊಳೆದು ಬಟ್ಟೆಯನ್ನು ಬದಲಾಯಿಸ್ಕೊಂಡು ಜಿಮ್ ಹತ್ತಿರ ಬಂದಳು. ಒಂದು 10 ನಿಮಿಷಗಳ ನಂತರ ಬಾವ ಮೈದುನಿ ಇಬ್ಬರು ಜಿಮ್ ಒಳಗಡೆ ಬರ್ತಾರೆ. ನಿದ್ರೆಯಿಂದ ಎದ್ದಿರಲೇ ಇಲ್ಲ ಅಲ್ವಾ, ಯಾವಾಗ ಎದ್ದೆ ಅಂತ ಕೇಳ್ತಾಳೆ ಸಾತ್ವಿಕ. ನೀನು ಮಾತ್ರ ಆರೋಗ್ಯವಾಗಿದ್ದರೆ ಸಾಕಾ, ನಾನಿರಬೇಡ್ವಾ, ಅದಕ್ಕೆ ನಾನು ಕೂಡ ಎದ್ದೆ ಅಂತಾಳೆ ಆಶ್ರಿತ. ನಂಬೋ ಹಾಗೆ ಒಂದು ಸಣ್ಣ ಮಾತು ಹೇಳಮ್ಮ, ನೀನು ಎದ್ದೆ ಅಂದರೆ ನಾನು ಹೇಗೆ ನಂಬಲಿ, ನಿಜ ಹೇಳು ಅಂತಾಳೆ ಸಾತ್ವಿಕ. ಬಾವ ನನ್ನ ಹತ್ರ ಬಂದು ನನ್ನ ನಿದ್ದೆಯಿಂದ ಎಬ್ಬಿಸಿ ಜಿಮ್ಮಿಗೆ ಬಾ ಅಂತ ಕರೆದ್ರು. ಅವನೆಬ್ಬಿಸಿದ್ನಾ ಅಂತ ಆಶ್ಚರ್ಯದಿಂದ ನೋಡಿದ್ಲು ಸಾತ್ವಿಕ. ಹೌದು ಅನ್ನೋ ಹಾಗೆ ನೋಡ್ತಾನೆ ಅಮರೇಂದ್ರ ವರ್ಮ. ನಾನು ಹೇಳಲ್ಲ ಅಂತ ಕೂಡ ಹೇಳಿದೆ ಅಕ್ಕ, ಅದಕ್ಕೆ ಬಾವ ನಿಮ್ಮ ಅಕ್ಕ ಚೆನ್ನಾಗಿ ಕಷ್ಟಪಟ್ಟು ಒಳ್ಳೆ ಮೈಕಟ್ಟು ಕಾಯ್ಕೊಂಡಿದ್ದಾಳೆ, ಅವಳಿನ್ನೂ ಸುಂದರವಾಗಿ ಕಾಣಿಸ್ತಾಳೆ, ಆವಾಗ ನೀನು ಡ್ರಮ್ಮಿನ ಥರ ಕಾಣಿಸ್ತೀಯಾ ಅಂತ ನನಗೆ ತಿಳಿ ಹೇಳಿ ಹುರಿದುಂಬಿಸಿಲಿ ಕರ್ಕೊಂಡು ಬಂದಿದ್ದಾರಕ್ಕ ಅಂತ ಹೇಳ್ತಾಳೆ ಆಶ್ರಿತ. ನಿಜಾನ ಅನ್ನೋ ಹಾಗೆ ಅಮರೇಂದ್ರ ವರ್ಮನ ಕಡೆ ನೋಡಿದ್ಲು ಸಾತ್ವಿಕ. ಹೌದು, ನನ್ನ ಮೈದಿನಿ, ಅಮರೇಂದ್ರನ ಮೈದಿನಿ ಅಂದರೆ ಎಷ್ಟು ಅಂದವಾಗಿರಬೇಕು, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಇದನ್ನು ಹೀಗಲ್ಲ, ಹೀಗೆ ಹಿಡಿದು ಮಾಡ್ಬೇಕನ್ನುತ್ತಾ ಸಣ್ಣ ಅಳತೆಯ ಡಂಬಲನ್ನು ಅವಳ ಕೈ ಕೊಟ್ಟು ಕೈಯಿಂದ ಹಿಡಿದು ಮೇಲೆ ಕೆಳಗೆ ಆಡಿಸ್ತಾ ತೋರಿಸ್ತಾನೆ. ಕೂಪೆ ನನ್ನ ಮಗನೇ, ಯಾವತ್ತಾದರೂ ನನಗೆ ಈ ಥರ ಹತ್ರ ಒಂದು ಸಹಾಯ ಮಾಡಿದ್ದೀರಾ? ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ಯಾ? ಮೈದಿನಿಗೆ ಮಾತ್ರ ಹೇಳ್ಕೊಡ್ತೀರಾ ಅಂತ ಹಲ್ಲು ಕಡಿತಾಳೆ ಸಾತ್ವಿಕ. ಅವಳು ಹಾಗಿರೋದನ್ನು ನೋಡಿ ಮೆಲ್ಲಗೆ ನಕ್ಕದ ಅಮರೇಂದ್ರ ವರ್ಮ. ಇನ್ನು ಶಟಲ್ ಆಡಲು ಜಿಮ್ ತರಬೇತಿದಾರರು ಬರ್ತಾರೆ. ಆ ಟ್ರೈನರ್ ಜೊತೆ ಸಾತ್ವಿಕ ಆಡ್ತಿದ್ರೆ ನಾವು ಕೂಡ ಆಡೋಣ ಅಂತ ಬಾವ ಮೈದಿನಿ ಇಬ್ಬರು ಆಡೋದಕ್ಕೆ ಶುರು ಮಾಡಿದ್ರು. ಮೊನ್ನೆ ಒಂದು ಬಾರಿ ಸಾತ್ವಿಕ ಜೊತೆ ಕೂಡ ಆಡಿದ್ದ, ಆದರೆ ಅಂದು ಏನು ಹೇಳಿದ್ದ, ಹೀಗೆ ಮೆಲ್ಲಗೆ ಸಣ್ಣ ಮಕ್ಕಳು ಆಡ್ದ ಹಾಗೆ ಆಡಬಾರ್ದು, ತುಂಬ ವೇಗವಾಗಿ ಆಡಬೇಕು ಅಂತ ಬುದ್ಧಿ ಮಾತು ಹೇಳಿದ್ದ. ಆದರೆ ಇವತ್ತೇನೋ ಮೆಲ್ಲಗೆ ಮೈದಿನಿ ಜೊತೆ ಆಡ್ತಿದ್ದಾನೆ, ಬೇಕಂತಲೇ ಇವೆಲ್ಲ ಮಾಡ್ತಿದ್ದಾನೆ ಅಂದ್ಕೊಳ್ತಾಳೆ ಸಾತ್ವಿಕ. ಬಹಳ ಒಳ್ಳೆಯದು, ಇವತ್ತು ಹೀಗೆ ಆಡಿದ್ಯಾ, ನಾಳೆಯಿಂದ ಇನ್ನೂ ಚೆನ್ನಾಗಿ ಆಡಬೇಕು ಅಂತ ಹೇಳ್ತಿದ್ದಾನೆ.
ಏನು ಮೇಡಮ್, ಮೊದಲೇ ದಿನ ಚೆನ್ನಾಗಾಡಿ ಇವತ್ತೇನು ಹೀಗಾಡ್ತಿದ್ದೀರಾ? ನಿಮ್ಮ ಗಮನ ಎಲ್ಲಿದೆ ಅಂತಾರೆ ಟ್ರೈನಿಂಗರ್. ಅದು ನಿಜವಾಗಿಯೂ ಸ್ವಲ್ಪ ಗೊಂದಲದಲ್ಲಿದ್ದೀನಿ. ಆಫೀಸ್ನಲ್ಲಿ ಕೆಲಸ ಇದೆ, ನಾನು ಇನ್ನೊಂದು ದಿನ ಆಡ್ತೀನಿ ಅನ್ನುತ್ತಾ ಗಬಗಬನೆ ಒಳಗಡೆ ಹೋಗಿ ಮುಖ ತೊಳೆದು ತಿಂಡಿ ಮಾಡೋದಕ್ಕೆ ಬಂದಳು. ತನಗೇನೋ ಕಟ್ಟುನಿಟ್ಟಾದ ಪಥ್ಯದ ಆಹಾರ ಕೊಟ್ಟಿದ್ದ ಅಲ್ವಾ, ಈಗ ಮೈದುನಿನ ಕೂರಿಸಿ ಪೂರಿ ವಡೆ ಅಂತ ಎಣ್ಣೆ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ತಿನ್ನಿಸ್ತಿದ್ದಾನೆ ಅಮರೇಂದ್ರ ವರ್ಮ. ನನಗೇನೋ ಎಣ್ಣೆ ತಿಂಡಿ ಬೇಡ ಅಂತ ಕಸ ಕಟ್ಟಿ ತಿನ್ನಿಸ್ತಿದ್ದಾನೆ, ಅವಳಿಗೆ ಇಷ್ಟವಾದ ತಿಂಡಿಯನ್ನು ತಿನ್ನಿಸ್ತಿದ್ದಾನೆ ಅಂತ ಅಂದ್ಕೊಳ್ತಿರ್ತಾಳೆ. ಏನು ಸೀದ ವಾಸನೆ ಬರ್ತಿದೆ ಅಂತಾನೆ ಅಮರೇಂದ್ರ ವರ್ಮ. ಗಂಭೀರವಾಗಿ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು ಸಾತ್ವಿಕ. ಯಾಕಮ್ಮ ಅಷ್ಟೊಂದು ಎಣ್ಣೆ ತಿಂಡಿ ತಿಂತಿದ್ಯಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾಳೆ ಸಾತ್ವಿಕ ತನ್ನ ತಂಗಿ ಜೊತೆ. ಅಯ್ಯೋ ಹೋಗಕ್ಕ, ತಿನ್ನೋ ವಿಷಯದಲ್ಲಿ ನನಗೆ ಯಾವುದೇ ನಿಯಮಗಳಿಲ್ಲ. ನನಗಿಷ್ಟ ಬಂದಿದ್ದನ್ನು ನಾನು ಎಲ್ಲಾದರೂ ಯಾವಾಗಲಾದರೂ ಹೇಗಾದರೂ ತಿಂತೀನಿ, ತಡೆಯೋ ಹಕ್ಕು ಯಾರಿಗೂ ಇಲ್ಲ ಅಂತಾಳೆ. ತಿನ್ನೋದು ಒಂದು ಕಲೆ, ಎಷ್ಟು ತಿಂದರೂ ಆರೋಗ್ಯಕರವಾಗಿ ತಿಂದರೆ ಇನ್ನು ಒಳ್ಳೆಯದು. ಅದಕ್ಕೆ ನೀನು ಏನು ತಿಂದರೂ ಪರವಾಗಿಲ್ಲ, ಚೆನ್ನಾಗಿ ಇರ್ತೀಯ ಬಿಡು, ಪೂರ್ತಿ ತಿಂದು ಮುಗಿಸು ಅಂತ ಅವಳಿಗೆ ಹತ್ತಿರ ಇದ್ದು ಬಡಿಸ್ತಿದ್ದಾನೆ ಅಮರೇಂದ್ರ ವರ್ಮ. ಗೂಬೆ ನನ್ನ ಮಗ ಯಾವತ್ತಾದರೂ ನನಗೆ ಆ ಥರ ಬಡಿಸಿದಾನಾ? ಪ್ರೀತಿಯಿಂದ ಇದ್ದಿದ್ದಾದರೂ ಉಂಟಾ? ಯಾವಾಗ ನೋಡಿದ್ರು ಆ ನಿಯಮ ಈ ನಿಯಮ ಅಂತ ಕಾಡಿಸ್ತಾನೆ. ಒಂದು ಬಾರಿ ಪಾನಿಪುರಿ ಕೇಳಿದ್ದಕ್ಕೆ ಹೊಡೆದೇ ಬಿಟ್ಟಿದ್ದ ಅಂತ ಮನಸ್ಸಿನಲ್ಲೇ ಒದ್ದಾಡ್ತಿರ್ತಾಳೆ ಸಾತ್ವಿಕ. ಯಾವಾಗ ನೋಡಿದ್ರು ಮನೆಯಲ್ಲೇ ಇದ್ದು ಏನು ಮಾಡ್ತೀಯ ನಡಿ, ನಾನು ಸುಮ್ಮನೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಅಮರೇಂದ್ರ ವರ್ಮ. ನನ್ನನ್ನು ಯಾವತ್ತೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಲೇ ಇಲ್ಲ. ಅದರಲ್ಲೂ ನಾನು ಎಂದಾದರೂ ಕೇಳಿದ್ಲೇ ಗಂಟ್ಲು ಹಿಡಿದು ತಿರ್ಸ್ತಿದ್ದ. ಈಗ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನಂತೆ. ಮದುವೆ ಮಾಡ್ಕೊಂಡಿದ್ದಾನೆ ಅನ್ನೋ ಹೆಸರೇ ಹೊರತು ಒಂದು ದಿನ ಆದರೂ ನನ್ನ ಜೊತೆ ಸ್ನೇಹಿತರ ಆದರೂ ಇದಾನ ಇವನು? ಇಲ್ಲ. ಅಭಿಮಾನದಿಂದ ಮಾತನಾಡಿದಾರಾ? ಅದೂ ಇಲ್ಲ. ಈಗ ಇವಳ ಜೊತೆ ನೋಡು ಎಷ್ಟು ಹತ್ತಿರವಾಗಿದ್ದಾನೆ ಅಂತ ಅಂದ್ಕೊಳ್ತಿರ್ತಾಳೆ ಸಾತ್ವಿಕ. ಅವರಿಬ್ಬರನ್ನ ಹಾಗೆ ನೋಡ್ತಾ ಇರೋ ಕೋಪದಲ್ಲಿ ತಾನು ಏನು ತಿಂತಿದ್ದಾಳೆ, ಎಷ್ಟು ತಿಂತಿದ್ದಾಳೆ ಅಂತ ಕೂಡ ಗಮನಿಸ್ತಿಲ್ಲ. ಅವರಿಬ್ಬರನ್ನ ಹಾಗೆ ನೋಡ್ತಾ ಪೂರಿ ಹಿಡ್ಕೊಂಡು ಒಡಿಯಲ್ಲಿ ಸುರ್ಕೊಳ್ಬೇಕಾದ ಸಾಂಬಾರನ್ನು ಪೂರಿಯೊಳಗೆ ಸುರ್ಕೊಳ್ತಿದ್ದಾಳೆ. ಅದನ್ನು ನೋಡಿ ಈ ಭಾವ ಮೈದುನಿ ಇಬ್ಬರು ನಗ್ತಾ ಇರ್ತಾರೆ. ಯಾಕೆ ನಗ್ತಿದ್ದೀರಾ? ನಿಮಗೇನಾದರೂ ಹುಚ್ಚಾ ಅಂತಾಳೆ ಸಾತ್ವಿಕ. ನೀನು ತಿನ್ನೋದನ್ನು ನೋಡಿದ್ರೆ ಯಾರಾದರೂ ನಗ್ತಾರೆ ಅಂತಾಳೆ ಆಶ್ರಿತ. ಏನು ತಿಂತಿದ್ದೀನಿ ಅಂತ ನೋಡೋಷ್ಟರಲ್ಲಿ ಪೂರಿಯಲ್ಲಿರೋ ಸಾಂಬಾರು ಕಾಣಿಸ್ದೆ ಛೇ ಅಂತ ಹಣೆ ಚೆಚ್ಕೊಂಡು ಅವರಿಬ್ಬರು ಹೀಯಾಳಿಸೋದು ಅದನ್ನು ನೋಡಿ ಹೀಗೆ ನಡೆದಿದ್ದಕ್ಕೆ ಅವಳಿಗೆ ಒಳಗೊಳಗೆ ಉರಿ ಹತ್ಕೊಳ್ಳುತ್ತೆ. ಆದರೂ ನನ್ನ ಆಹಾರ ಇದೆಲ್ಲ ಅಲ್ವಾ ಅನ್ನುತ್ತಾ ಮೊಳಕೆ ಬಂದು ಹೆಸರು ಕಾಳನ್ನ ತೆಗೆದುಕೊಂಡು ಒಂದು ಕಡೆ ಕೂತು ಅದು ಮುಗಿಯತ್ಲೆ ಹಸಿರು ಚಹಾ ಕುಡಿದು ನನಗೆ ಆಫೀಸ್ಗೆ ಸಮಯ ಆಗ್ತಿದೆ ಹೋಗೋಣವಾ ಅಂತ ಅಂತಾಳೆ. ಆಫೀಸ್ಗೆ ಹೋಗೋದು ನೀನು, ನಾನು ಬೇರೆ ಕಡೆ ಅಲ್ವಾ ಹೋಗ್ತಾ ಇರೋದು, ಇವತ್ತಿಗೆ ನೀನು ಹೊರಡು, ನಾನು ಮೈದಿನ ಜೊತೆ ಹೊರಗಡೆ ಹೋಗಬೇಕು ಅಂತ ಅಂತಾನೆ. ಪ್ರತಿದಿನ ಅವನೇ ಕರ್ಕೊಂಡು ಹೋಗ್ತಿದ್ದ, ಇವತ್ತು ಬರಲ್ಲ ಅಂದ ತಕ್ಷಣ ಸಾತ್ವಿಕಾಗಿ ಎಲ್ಲೋ ಒಂದು ಕಡೆ ಭಾರೀ ಬೇಸರ ಆಗ್ಬಿಡ್ತು. ಸರಿ ಅನ್ನುತ್ತಾ ಗಂಭೀರವಾಗಿ ಆಫೀಸ್ ಫೈಲ್ಗಳನ್ನೆಲ್ಲ ತೆಗೆದುಕೊಂಡು ಚಕಚಕನೆ ಹೋಗಿ ಕಾರ್ ಹತ್ತಿದ್ಲು. ಡ್ರೈವರ್ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕಾರ್ ಹತ್ತದಾಗಿನಿಂದ ಬೇಸರ ಮಾಡ್ಕೊಳ್ತಾ ಇದ್ದಾಳೆ. ಕಣ್ಣುಗಳಲ್ಲಿ ಕಣ್ಣೀರು ಸುರುಳಿಸುತ್ತಿದೆ. ಯಾರಾದರೂ ಮಾತಾಡ್ಸಿದ್ರೆ ಸಾಕು ಅವ್ರನ್ನೇ ಅಪ್ಕೊಂಡು ಅಳೋ ಹಾಗಿದ್ದಾಳೆ. ಡ್ರೈವರ್ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ಸೆರಗಿನಿಂದ ಕಣ್ಣುಗಳನ್ನ ಒರೆಸ್ಕೊಂಡು ನಾನು ಅಂದರೆ ಹಗುರವಾಗಿ ಹೋಗಿದ್ದೀನಿ ಮನುಷ್ಯನಿಗೆ ಅಂದ್ಕೊಂಡು ಅಮರೇಂದ್ರ ವರ್ಮನ ಮನಸ್ಸಾರೆ ಬೈದ್ಕೊಂಡ್ಳು ಸಾತ್ವಿಕ. ಆ ಮಟ್ಟಿಗೆ ಇರುತ್ತೆ, ಅವನ ಬೆನ್ನ ಹಿಂದೆ ಓಡ್ತಿದ್ದೀನಲ್ವ, ಅದಕ್ಕೆ ನಾನಂದರೆ ಬೆಲೆ ಇಲ್ಲದಂತಾಗಿದೆ ಅನ್ನುತ್ತಾ ಮುಖ ಗಂಟು ಹಾಕ್ಕೊಂಡಿರ್ತಾಳೆ. ಇನ್ನು ಆಫೀಸ್ ಒಳಗೆ ಬಂದಳು. ಎಲ್ಲರೂ ಶುಭ ಕೋರ್ತಿದ್ದಾರೆ. ಯಾರನ್ನು ಮಾತಾಡಿಸ್ದೆ ಯಾರಿಗೂ ಉತ್ತರಿಸ್ದೆ ಗಂಭೀರವಾಗಿ ಹೊರಟು ಹೋದ್ಲು. ಏನಾಯಿತು, ಯಾರ ಜೊತೆಯೂ ಮಾತಾಡದೆ ಆಗ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡ್ಳು ಶ್ರೀವಲ್ಲಿ. ಒಳಗಡೆ ಹೋದ ತಕ್ಷಣ ಫೈಲ್ಗಳನ್ನೆಲ್ಲ ಹಾಗೆ ಸೋಫಾದ ಮೇಲೆ ಎಸೆದ್ಲು. ನನ್ನನ್ನು ಕರ್ಕೊಂಡು ಹೋಗದೆ ಅವಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಸಂಕಟ ಪಡೋದಕ್ಕೆ ಶುರು ಮಾಡಿದ್ಲು. ನಾನು ಬರ್ತೀನಿ ಅಂತ ಪಾಪ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ ಆಕೆಗೆ.
ಯಾಕಂದರೆ ನಾನು ನಿನ್ನ ಹೆಂಡತಿ, ನಾನು ಬರ್ತೀನಿ ಅಂತ ಕೇಳಬೇಕಾ? ತಾನೇ ಬಂದು ಕರ್ಕೊಂಡು ಹೋಗ್ಬೋದಲ್ವಾ? ನಾನು ಕರ್ಕೊಂಡು ಹೋಗ್ತೀನಿ ಅಂತ ಬಂದು ಹೇಳಿದ್ರೆ ನಾನೇನು ಹೋಗಲ್ವಾ? ಆದರೂ ಅವನಿಗೆ ಗೊತ್ತಲ್ವಾ ಅವನಿಗೋಸ್ಕರ ನಾನಿಲ್ಲಿ ಇರ್ತಿರೋದು ಅಂತ. ಆಸ್ಟ್ರೇಲಿಯಾ ಕೂಡ ಹೋಗದೆ ಇಲ್ಲೇ ಇರೋದು ಅವನಿಗೋಸ್ಕರನೇ ಅಲ್ವಾ? ಇನ್ನು ಇದಕ್ಕಿಂತ ಹೆಚ್ಚಾಗಿ ಹೇಗೆ ಹೇಳಬೇಕು ಅಂತ ಅಂದ್ಕೊಳ್ತಿರ್ತಾಳೆ. ಗುಡ್ ಮಾರ್ನಿಂಗ್ ಮೇಡಮ್ ಅಂದ್ಕೊಳ್ತಾ ಒಳಗಡೆ ಬರ್ತಾಳೆ ಶ್ರೀವಲ್ಲಿ. ವೆರಿ ಬ್ಯಾಡ್ ಮಾರ್ನಿಂಗ್ ಅಂತಾಳೆ. ಏನು ಮೇಡಮ್ ಏನಾಯಿತು, ಯಾಕೆ ಹೀಗಿದ್ದೀರಾ? ಇವತ್ತು ಕಸ್ಟಮರ್ಸ್ ಬರ್ತಾರೆ, ಅವ್ರ ಜೊತೆ ಒಂದು ಸಣ್ಣ ಸಭೆ ಇದೆ ಅಂತ ಹೇಳ್ತಾಳೆ. 2-3 ಗಂಟೆಗಳ ಕಾಲ ನಾನು ಯಾರಾದರೂ ಕದಲ್ಸಿದ್ರೆ ಜಿಮ್ನಲ್ಲಿರೋ ಡಂಬಲ್ ತೊಗೊಂಡು ಅವ್ರ ತಲೆಗೆ ಹೊಡಿತೀನಿ ಅಂತಾಳೆ ಸಾತ್ವಿಕ. ಏನಾಯ್ತು ಮೇಡಮ್ ಅಂತ ಹೆದರ್ತಾ ಕೇಳಿದ್ಲು ಶ್ರೀವಲ್ಲಿ. ಮರ್ಯಾದೆಗೆ ಹೋಗ್ತೀಯಾ ಇಲ್ವಾ ಅನ್ನುತ್ತಾ ಪೇಪರ್ ವೇಟ್ ತೆಗೆದುಕೊಂಡು ಅವಳ ಮೇಲೆ ಎಸೆದ್ಲು. ಅಷ್ಟರಲ್ಲೇ ಶ್ರೀವಲ್ಲಿ ಹೊರಗಡೆ ಹೋದ್ರಿಂದ ಅದು ಬಾಗಿಲಿಗೆ ತಗಲಿ ಕೆಳಗೆ ಬಿತ್ತು. ಅಮ್ಮೋ, ಏನು ನಡೆದಿದೆಯೋ, ಆ ಕೋಪವನ್ನು ನನ್ನ ಮೇಲೆ ತೋರಿಸ್ತಿದ್ದಾರೆ ಅಂದ್ಕೊಂಡು ತಕ್ಷಣ ಅಮರೇಂದ್ರ ವರ್ಮನಿಗೆ ಫೋನ್ ಮಾಡಿದ್ಲು ಶ್ರೀವಲ್ಲಿ. ಅಲ್ಲಿ ನಡೆದಿದ್ದನ್ನೆಲ್ಲ ಹೇಳಿದ ತಕ್ಷಣ ಬಿದ್ದು ನಗ್ತಾ ಅಮರೇಂದ್ರ ವರ್ಮ. ಶ್ರೀವಲ್ಲಿ ವೇಗವಾಗಿ ಹೊರಗೆ ಬಂದು ಎಲ್ಲ ವಿಷಯವನ್ನು ಅಮರೇಂದ್ರ ವರ್ಮನಿಗೆ ಫೋನ್ ಮಾಡಿ ಹೇಳೇ ಬಿಟ್ಲು. ಫೋನ್ ಇಟ್ಟ ಮೇಲೂ ಹಾಗೆ ನಗ್ತಿದ್ರೆ ಆಗಷ್ಟೇ ಬಂದದಾದ ಗೌರಿ ಆಶ್ರಿತ ಮೂವರು ಆಶ್ಚರ್ಯದಿಂದ ನೋಡ್ತಿದ್ದಾರೆ. ಇವರು ನಗ್ತಾರಾ ಅಂದ್ಕೊಂಡ್ಲು ಗೌರಿ. ಬಾವಾ, ನಿನ್ನ ನಕ್ರೆ ಇನ್ನೂ ಸುಂದರವಾಗಿದೆಯಾ ಅಂತಾಳ ಆಶ್ರಿತ. ಎಷ್ಟೋ ವರ್ಷಗಳ ನಂತರ ಇವನು ಹೀಗೆ ನಗ್ತಾ ಇರೋದನ್ನು ನೋಡ್ತಿದ್ದೀನಿ ಅನ್ನುತ್ತಾ ಹತ್ರ ಬರ್ತಾನೆ ದಾದಾ. ಅಷ್ಟೇ, ಹಾಗಿದ್ದವನು ಹಾಗೆ ನಗ್ತಿದ್ದವನು ಒಮ್ಮೆಲೆ ಮಾಮೂಲಿ ಸ್ಥಿತಿಗೆ ಬಂದುಬಿಟ್ಟ. ಒಂದು ರೀತಿಯಲ್ಲಿ ಸ್ವಲ್ಪ ಗಂಭೀರ ಆಗ್ಬಿಟ್ಟ. ಏನು ಬಾಬಾ, ನೀನು ಮುಖ ಹೀಗೆ ಗಂಭೀರವಾಗಿಟ್ಕೊಳ್ಳೋದಕ್ಕಿಂತ ಆವಾಗ ನಗ್ತಿದ್ದಲ್ಲ, ಆ ರೀತಿ ನಕ್ಕಿದ್ರೇ ಚೆನ್ನಾಗಿತ್ತು ಅಂತಾಳೆ ಆಶ್ರಿತ. ಬಾಬಾ, ಹೊರಗಡೆ ಹೋಗೋಣವಾ ಅಂತಾಳೆ. ಇವತ್ತು ಸ್ವಲ್ಪ ಕೆಲಸ ಇದೆ, ಇನ್ನೊಂದು ದಿನ ನೋಡೋಣ ಬಿಡು ಅಂತ ಆಶ್ರಿತಾಳನ್ನು ಹಾಗೆ ಬಿಟ್ಟು ದಾದನ ಜೊತೆ ಸೇರಿ ಹೊರಗಡೆ ಹೋದ. ಇತ್ತ ಸಾತ್ವಿಕಾಳೇನೋ, ಬಾಬಾ ಮೈದಿನಿ ಇಬ್ಬರು ಹೊರಗಡೆ ಹೋಗಿದ್ದಾರೆ, ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಮದುವೆಯಾಗಿ ಎಷ್ಟು ದಿನ ಆಯಿತು, ನಾನು ಅವನಿಗೋಸ್ಕರ ಬಂದಿದ್ದೀನಿ ಅಂತ ಗೊತ್ತು, ಆದರೂ ನನ್ನನ್ನು ಕರ್ಕೊಂಡು ಹೋದ್ನಾ? ಇಲ್ಲ, ಅವಳನ್ನ ಮಾತ್ರ ಕರ್ಕೊಂಡು ಹೋಗ್ತಿದ್ದಾನೆ. ಕನಿಷ್ಠ ಬರ್ತೀಯಾ ಅಂತ ಬಾಯಿ ಮಾತ್ರಗಾದರೂ ಕೇಳಲಿಲ್ಲ ಈ ಮನುಷ್ಯ ಅಂತ ಬೇಸರ ಪಟ್ಕೊಂಡ್ಳು ಪಾಪ. ಆದರೂ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ ಅಲ್ವಾ ಅಂತ ಅಂದ್ಕೊಳ್ತಾಳೆ. ಫೋನ್ ಕೈಗೆ ತೆಗೆದುಕೊಂಡ್ಳು. ಆದರೂ ನಾನು ಯಾಕೆ ಮಾಡಬೇಕು, ಅವ್ರು ಎಲ್ಲಿಗೆ ಹೋದರೆ ನನಗೇನು, ನಾನು ಮಾಡಲ್ಲ ಅಂತ ಫೋನನ್ನು ಕೆಳಗೆ ಇಟ್ಬಿಟ್ಲು. ಎಲ್ಲಿಗೆ ಹೋಗಿದ್ದಾರೋ ಏನೋ, ಶಾಪಿಂಗ್ ಹೋಗಿದ್ದಾರಾ, ಇಲ್ಲಾಂದರೆ ಸಿನಿಮಾಗೆ ಹೋಗಿದ್ದಾರಾ, ಇಲ್ದಿದ್ರೆ ಲಾಂಗ್ ಡ್ರೈವ್, ವಿಹಾರಕ್ಕೆ, ಮಧ್ಯಾಹ್ನದ ಊಟಕ್ಕೆ ಎಲ್ಲಿಗೆ ಹೋಗಿದ್ದಾರೋ ಏನೋ. ಕನಿಷ್ಠ ಆಶ್ರಿತ ಕೂಡ ಹೇಳಲಿಲ್ಲ. ಅದರಲ್ಲೂ ಅವಳು ಯಾಕೆ ಹೇಳ್ತಾಳೆ, ತನ್ನ ಭಾವನ ಜೊತೆ ಸೇರಿ ಹಾರಾಡ್ತಾ ಹೋಗಿರ್ತಾಳೆ. ಆದರೆ ನನ್ನನ್ನು ಮಾತ್ರ ಬರ್ತೀಯಾ ಅಕ್ಕ ಅಂತ ಇವಳು ಕೇಳಲಿಲ್ಲ, ಆ ಮಹಾಶಯನು ಕೇಳಲಿಲ್ಲ ಅಂತ ಅಂದ್ಕೊಳ್ತಾಳೆ. ಅವರು ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಿದ್ದಾರೆ, ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಈ 3 ವಿಷಯಗಳನ್ನ ಹಿಡ್ಕೊಂಡು ಯಾವುದೇ ಕೆಲಸ ಮಾಡದೆ ಕೋಣೆಯಲ್ಲಿ ಮೇಜಿನ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕ್ತಿರ್ತಾಳೆ. ತಾನೇ ಫೋನ್ ಮಾಡಬೇಕು ಅಂತ ಅಂದ್ಕೊಂಡ್ಳು, ಆದರೆ ಅಹಂ ಅಡ್ಡ ಬಂತು. ನಾನು ಯಾಕೆ ಮಾಡಬೇಕು ಅಂದ್ಕೊಂಡು ಪಕ್ಕಕ್ಕಿಟ್ಬಿಟ್ಲು. ಇನ್ನು ಸಾಯಂಕಾಲ ಮನೆಗೆ ಬಂದ ಮೇಲೂ ಸಾತ್ವಿಕ ಹಾಗೆ ಗಂಭೀರವಾಗಿದ್ಲು. ಆಮೇಲೆ ಏನಾದರೂ ತಿನ್ಬೇಕಂದ್ಕೊಂಡ್ಳು, ಯಾಕಂದರೆ ಇವತ್ತು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆದರೂ ನಾನು ತಿಂದಿದ್ರು ಈಗ ಲೆಕ್ಕಿಸ್ಕೊಳ್ಳೋರು ಯಾರೂ ಇಲ್ಲ ಅಂದ್ಕೊಳ್ತಿದ್ದಂತೆ ಸಾತ್ವಿಕಾಗೆ ಕಣ್ಣಲ್ಲಿ ನೀರು ಬಂತು. ಅಷ್ಟೇ, ನಾನು ತಿಂದೇ ತೀರಬೇಕು, ಯಾಕಂದರೆ ನನ್ನನ್ನು ಹೀಯಾಳಿಸಿದವರಿಗೆ ಸರಿಯಾಗಿ ಗೆದ್ದು ತೋರಿಸ್ಬೇಕಲ್ವಾ ಅಂದ್ಕೊಂಡು ತಕ್ಷಣವೇ ತನ್ನ ಪಥ್ಯದ ಪ್ರಕಾರ ಏನು ಬರೆದಿಟ್ಟಿದ್ದಾರೋ ಅದನ್ನು ತಿಂತ ಫೈಲ್ ನೋಡ್ತಿದ್ದಾಳೆ. ಆಯ್ ಅಕ್ಕ ಅಂದ್ಕೊಳ್ತಾ ಬಂದ್ಲು ಆಶ್ರಿತ. ಹಾಯ್ ಅಂತ ಸಣ್ಣದಾಗಿ ನಕ್ಕು ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ್ಲು. ಏನಕ್ಕ ನನ್ನ ಜೊತೆ ಮಾತಾಡಲ್ಲ, ಹೋಗಿ ರೆಸ್ಟ್ ತಗೋ ಅಂತ ಅಂತಾಳೆ. ಯಾಕೆ? ಬೆಳಗ್ಗಿನಿಂದ ಹೊರಗಡೆ ಹೋಗಿ ಸುಸ್ತಾಗಿ ತಿರುಗಿ ಬಂದಿದೆಯಾ ಅಲ್ವಾ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರೆ ನಿರಾಳ ಆಗ್ತೀಯಾ ಅಂತ ಅಂತಾಳೆ ಸಾತ್ವಿಕ.
ನಾನು ಹೊರಗಡೆ ಹೋಗೋದೇನು ಅಂತ ಏನೋ ಹೇಳೋದಕ್ಕೆ ಬರ್ತಿದ್ರೆ ಈ ನಡುವೆ ಸಾತ್ವಿಕಳಿಗೆ ಒಂದು ಫೋನ್ ಬರುತ್ತೆ. ಅದು ಆಫೀಸ್ ಫೋನ್ ಆದ್ದರಿಂದ ಕನಿಷ್ಠ 1 ಗಂಟೆಗೆ ಹೆಚ್ಚು ಕಾಲ ಮಾತಾಡಿದ್ಲು ಸಾತ್ವಿಕ. ಅಯ್ಯೋ ನಾನು ಎಲ್ಲಿಗೂ ಹೋಗಿಲ್ಲ ಅಂತ ಅಕ್ಕನಿಗೆ ಹೇಳ್ಬೇಕು ಅಂದ್ಕೊಂಡ್ರೆ ಅವಳ ಫೋನ್ ಮುಗಿಯತ್ಲೇ ಇಲ್ವಲ್ಲ ಅಂತ ಅಂದ್ಕೊಂಡ್ಳು. ಸರಿ ಅಕ್ಕನಿಗೆ ಆಮೇಲೆ ಹೇಳ್ಬೋದು ಬಿಡು ಅಂತ ಫೋನ್ ನೋಡ್ಕೊಳ್ತಾ ಕೂತ್ಲು. ಹಾಗೆ ನೋಡ್ತಾ ಸೋಫಾದ ಮೇಲೆ ವಾಲಿ ನಿದ್ದೆ ಹೋಗ್ಬಿಟ್ಲು. ಸಾತ್ವಿಕಳೇನೋ ಬೆಳಗ್ಗಿನಿಂದ ಬಾಬಾ ಮೈದನೆ ತಿರುಗಾಡ್ತಿದ್ದಾರಲ್ವ, ಅದಕ್ಕೆ ತಕ್ಷಣ ಮಲಗಿ ನಿದ್ದೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ಳು. ಆದರೂ ನಾನು ಹೇಗೆ ಹೋದ್ರೆ ಇವ್ರಿಗೇನು, ಇವ್ರು ಚೆನ್ನಾಗಿದ್ದಾರಲ್ಲ ಅಂತ ಅಂದ್ಕೊಳ್ತಾ ತೊಳಲಾಡಿದ್ಲು. ಎಲ್ಲಿಗೆ ಹೋಗಿದ್ದೀರಿ ಅಂತ ಕೇಳಿದ್ರೆ ಏನಾದರೂ ಅಂದ್ಕೊಳ್ತಾರೋ ಏನೋ ಅಂತ. ಕೇಳಿದ್ರೆ ಏನಾಗುತ್ತೆ, ನಿಜಕ್ಕೂ ಎಲ್ಲೆಲ್ಲಿಗೆ ಹೋಗಿದ್ದಾರೋ ಏನೋ, ಕೇಳೇ ಬಿಡೋಣ ಅಂದ್ಕೊಂಡು ಬಂದು ತಂಗಿಯನ್ನು ಎಬ್ಸಿದ್ಲು. ಏನಕ್ಕ ಎಲ್ಲಿಗೆ ಹೋಗಿದ್ರಿ, ಸಿನಿಮಾಗೆ ಹೋಗಿದ್ರಾ, ಶಾಪಿಂಗ್ ಹೋಗಿದ್ರಾ ಅಂತ ಕೇಳಿದ್ಲು. ನಾನು ಎಲ್ಲಿಗೂ ಹೋಗಿಲ್ಲ ಅಕ್ಕ, ಸುಳ್ಳು ಹೇಳಿ ಸಾಕು, ಎಲ್ಲಿಗೆ ಹೋಗಿದೆ ಹೇಳು ಅಂತ ಆಶ್ರಿತಾಳನ್ನು ನಿದ್ದೆ ಮಾಡೋದು ಬಿಡದೆ 5 ನಿಮಿಷಕ್ಕೊಮ್ಮೆ ಎಬ್ಬಿಸ್ತಿರೋದ್ರಿಂದ ಬೇಸತ್ತು ಆಶ್ರಿತ ಮೇಲಕ್ಕೆದ್ದು ಇನ್ನು ಇವಳು ಬಿಡೋ ಹಾಗೆ ಕಾಣ್ತಿಲ್ಲ ಅಂದ್ಕೊಂಡು ಸಿನಿಮಾಗೆ ಹೋಗಿದ್ವಿ, ಹೋಟೆಲ್ಗೆ ಹೋಗಿದ್ವಿ, ಶಾಪಿಂಗ್ ಹೋಗಿದ್ವಿ ಅಂತ ಬಾಯಿಗೆ ಬಂದದ್ದನ್ನು ಏನೋ ಹೇಳಿ ಕಣ್ಣು ಮುಚ್ಕೊಂಡ್ಳು. ಅವಳು ನಿದ್ದೆ ಮಂಪಿರಿನಲ್ಲಿ ಹೇಳಿದ್ಲೋ ಮಾಮೂಲಾಗಿ ಹೇಳಿದ್ಲೋ ಗೊತ್ತಿಲ್ಲ, ಆದರೆ ಅದನ್ನು ಕೇಳಿದ ತಕ್ಷಣವೇ ಕೋಪ, ಆವೇಶ, ಉರಿ ಎಲ್ಲವೂ ಒಟ್ಟಿಗೆ ಬಂತು ಸಾತ್ವಿಕಾಗೆ. ಹೆಚ್ಚಿನ ವಿಡಿಯೋವನ್ನು ಮೊದಲೇ ನೋಡೋದಕ್ಕಾಗಿ ಪ್ರತಿಲಿಪಿಯಲ್ಲಿ ಹೋಗಿ ನೋಡಿ. ಲಿಂಕನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಥ್ಯಾಂಕ್ ಯು.